ಫಾಲ್ಸ್ ಈ ಥರ ನೀರಲ್ಲಿ ನೆನೆಹಾಕಬೇಕು 5 ಮಿನಿಟ್ಸ್. ಆಮೇಲೆ ಸ್ವಲ್ಪ ನೀರಲ್ಲಿ ನೆನೆಹಾಕಿದ್ಮೇಲೆ ಈ ಥರ ಆರಕ್ಕೊಳ್ಳಬೇಕು ಫ್ರೆಂಡ್ಸ್. ಕಾಣಿಸ್ತಿದೆನಾ? ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರೆಡ್ಡಿ ಫ್ಯಾಷನ್ ಚಾನಲ್. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಾನು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಫ್ರೆಂಡ್ಸ್. ನಾನು ಈಗ ಸೀರೆಗೆ ಫಾಲ್ಸ್ ಯಾವ ಥರ ಹಾಕೋದು ಅಂತ ಮಿಷನಿಂದನೇ ಹಾಕೋದು ತೋರಿಸ್ತೀನಿ ಫ್ರೆಂಡ್ಸ್. ಸೀರೆಗೆ ಫಾಲ್ಸ್ ಹಾಕೋದಕ್ಕೆ ಫಾಲ್ಸ್ ಬೇಕಾಗುತ್ತೆ ಫ್ರೆಂಡ್ಸ್. ಈ ಫಾಲ್ಸ್ನ ನಾವು ನೀರಲ್ಲಿ ನೆನೆಹಾಕಿ ಮತ್ತು ಆರಾಕಬೇಕು ಫ್ರೆಂಡ್ಸ್. ಒಂದು 5 ಮಿನಿಟ್ಸ್ ಆರಾಕಿ ಆಮೇಲೆ ಐರನ್ ಮಾಡಿಕೊಂಡು ಫೋಲ್ಡ್ ಮಾಡಿ ಇಟ್ಕೋಬೇಕು ಫ್ರೆಂಡ್ಸ್. ನಂತರ ನಾವು ಸೀರೆಗೆ ಫಾಲ್ಸ್ ಹಾಕೋಕೆ ಬರುತ್ತೆ. ನಾನು ಸೀರೆ ಸೇಮ್ ಕಲರ್ ಫಾಲ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಎಲ್ಲರೂ ಸೇಮ್ ಕಲರೇ ತೊಗೋಬೇಕು ಮತ್ತು ಥ್ರೆಡ್ ಕೂಡ ಸೇಮ್ ಕಲರ್ ತೊಗೋಬೇಕು ಫ್ರೆಂಡ್ಸ್. ನಾನು ಸೀರೆಗೆ ಫಾಲ್ ಯಾವ ಥರ ಸ್ಟಿಚಿಂಗ್ ಮಾಡೋದು ಮಿಷನಿಂದನೇ, ನಾವು ಕೈಯಿಂದ ಎಮ್ಮಿಂಗ್ ಮಾಡಲಾರ್ದಂಗೆ, ಕೈ ಹೊಲಿಗೆ ಹಾಕ್ಲಾರ್ದಂಗೆ ಮಿಷನಿಂದನೇ ಫಾಲ್ ಯಾವ ಥರ ಸ್ಟಿಚಿಂಗ್ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಸೀದಾ ನಾವು ಉಟ್ಕೊಳ್ಳೋದು. ಇದು ಒಳಗಡೆ ಪಾರ್ಟ್, ಇದು ಹೊರಗಡೆ ಪಾರ್ಟು. ನಾವು ಒಳಗಡೆ ಪಾರ್ಟಿಂದನೇ ಹಾಕ್ಕೋಬೇಕು ಫ್ರೆಂಡ್ಸ್. ಈಗ ಇಲ್ಲಿಂದ ನಾವು ಎಷ್ಟು ಕ್ಲಾತ್ ಬಿಟ್ಕೋಬೇಕು ಅಂತ ಗೊತ್ತಾಗಲ್ಲ ಫ್ರೆಂಡ್ಸ್ ಹೊಸದಾಗಿ ಕಲಿಯೋರಿಗೆ. ಅದಕ್ಕೆ ನಾನು ಹೊಸ ಟಿಪ್ಸ್ ಹೇಳ್ತೀನಿ ನಿಮಗೆ. ಟೇಪ್ ಇರುತ್ತಲ್ಲ ಫ್ರೆಂಡ್ಸ್, ಇಲ್ಲಿಂದ ಒಂದು 10 ಇಂಚಸ್ ಫ್ರೆಂಡ್ಸ್, 10 ಇಂಚಸ್ ಮಾರ್ಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಇಲ್ಲಿಂದಾನೇ ನಾವು ಫಾಲನ್ನು ಇಟ್ಕೊಂಡು ಸ್ಟಿಚಿಂಗ್ ಮಾಡಬೇಕು ಫ್ರೆಂಡ್ಸ್. ಫಸ್ಟ್ ನಾವು ಫಾಲನ್ನು ಕಾಣಿಸ್ತಿದೆನಾ ನೋಡಿ ಫ್ರೆಂಡ್ಸ್, ಈ ಥರ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚಿಂಗ್ ಹಾಕ್ಕೋಬೇಕು. ಎರಡು ಸೈಡ್ ಅದೇ ಥರ ಹಾಕ್ಕೋಬೇಕು ಫ್ರೆಂಡ್ಸ್. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ನಾನು ಈಗಾಗಲೇ ಟೈಲರಿಂಗ್ಗೆ ಬೇಕಾದ ಎಲ್ಲ ವಿಡಿಯೋಗಳು ಕೆಳಗಡೆ ಲಿಂಕಲ್ಲಿ ಕೊಟ್ಟಿದ್ದೀನಿ, ನೋಡಿ ಫ್ರೆಂಡ್ಸ್. ಈ ಕಡೆ ಕೂಡ ಅದೇ ಥರ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ ಹಾಕ್ಕೋಬೇಕು. ಈ ಥರ ಸ್ಟಿಚ್ ಹಾಕೋದ್ರಿಂದ ನಾವು ಫಾಲ್ ಹಾಕುವಾಗ ಯಾವುದೇ ತೊಂದರೆ ಆಗೋದಿಲ್ಲ. ಇಲ್ಲಿಗೆ ನಾವು ಮಾರ್ಕ್ ಮಾಡ್ಕೋಬೇಕು. ಹೊಸದಾಗಿ ಕಲಿಯೋರಿಗೆ ಅಷ್ಟೇ ಫ್ರೆಂಡ್ಸ್, ಆಮೇಲೆ ಬರ್ತಾ ಬರ್ತಾ ಗೊತ್ತಾಗುತ್ತೆ ಫ್ರೆಂಡ್ಸ್ ಸ್ಟಿಚಿಂಗ್ ಮಾಡೋದು ಯಾವ ಥರ ಅಂತ. ನೋಡಿ ಫ್ರೆಂಡ್ಸ್, ನಾನು ಫಾಲನ್ನು ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಲ್ಲ, ಇದನ್ನು ಈ ಥರ ಉಲ್ಟಾ ಇಡಬೇಕು. ಇಟ್ಟು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಕರೆಕ್ಟ್ ನೋಡಿ ಫ್ರೆಂಡ್ಸ್, ಕಾಣಿಸ್ತಾ ಇದೆನಾ? ಈ ಥರ ಇಡಬೇಕು. ಇಲ್ಲಿ ರಬ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಥರ ಒಂದು ಸಾರಿ ರಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್, ಕೆಳಗಡೆ ಸೀರೆನ ಮತ್ತು ಫಾಲನ್ನು ಈ ಥರ ಸರಿ ಮಾಡ್ಕೊಂಡು ಒಂದೇ ಲೆವೆಲ್ ಸ್ಟಿಚ್ ಮಾಡ್ಕೊತ ಹೋಗ್ಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೇ ಥರ ನಾವು ನೀಟಾಗಿ ಜೋಡಿಸ್ಕೋಬೇಕು ಫ್ರೆಂಡ್ಸ್.
ನೋಡಿ ಫ್ರೆಂಡ್ಸ್, ಇದೇ ಥರ ಸ್ಟಿಚಿಂಗ್ ಹಾಕ್ಕೋಬೇಕು ನಿಧಾನವಾಗಿ. ಕಾಣಿಸಿದೆನಾ ಇಲ್ಲಿಗೆ? ಈಗ ಇಲ್ಲಿಗೆ ಬಂದ ತಕ್ಷಣ ಈಗ ಈ ಶೇಪಲ್ಲಿ ಹಾಕ್ಕೋಬೇಕು ಫ್ರೆಂಡ್ಸ್ ಸ್ಟಿಚ್ಚಿಂಗು. ನಾನು ಕೈಯಿಂದ ಎಮ್ಮಿಂಗ್ ಮಾಡಲ್ಲ, ಡೈರೆಕ್ಟ್ ಮಿಷನಿಂದಾನೇ ಸ್ಟಿಚ್ಚಿಂಗ್ ಮಾಡ್ತೀನಿ ಫ್ರೆಂಡ್ಸ್. ಈಗ ಮತ್ತೆ ಈ ಕಡೆ ತಿರುಗಿಸ್ಕೋಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಸ್ಟ್ರೇಟ್ ಲೈನ್ ಹಿಂಗೆ ಹಾಕ್ಕೊಂಡು ಬರಬೇಕು ಫ್ರೆಂಡ್ಸ್. ಸೀರೆನ ಸ್ವಲ್ಪ ಈ ಥರ ಕೈಯಿಂದ ಅನ್ಕೋಬೋದು. ಫಾಲ್ಸ್ ಸ್ವಲ್ಪ ಈ ಥರ ಎಳೆದು ಸ್ಟಿಚ್ ಹಾಕ್ಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸೀರೆನ ಈ ಥರ ಅನ್ಕೋಬೇಕು, ಇಲ್ಲಾಂದರೆ ಹೆಚ್ಚು ಕಮ್ಮಿ ಆಗುತ್ತೆ ಫ್ರೆಂಡ್ಸ್. ಮತ್ತೆ ನಿಂದಿರಿಸಿ ಈ ಥರ ಸರಿ ಮಾಡ್ಕೋಬೇಕು ಫ್ರೆಂಡ್ಸ್. ಫಾಲನ್ನು ನಾವು ಎರಡು ಕೈನ ಈ ಥರ ಇಟ್ಕೊಂಡು ಫಾಲನ್ನು ಸ್ಟಿಚ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇದೇ ಥರ ನಾವು ಸೀರೆನ ಮತ್ತು ಫಾಲನ್ನು ಈ ಥರ ಸರಿ ಮಾಡಿಕೊಂಡು ಸ್ಟಿಚಿಂಗ್ ಮಾಡಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕೈಯಿಂದ ಈ ಥರ ಅಂದ್ಕೊಂಡು ಮತ್ತೆ ಕೊನೆವರೆಗೆ ಅದೇ ಥರ ಸ್ಟಿಚಿಂಗ್ ಹಾಕ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ಈ ಥರ ತಿರುಗಿಸ್ಕೋಬೇಕು. ಕಾಣಿಸ್ತಿದೆನಾ? ಮತ್ತು ಈಗ ಈ ಥರ ಸ್ಟ್ರೈಟ್ ಲೈನ್ ಹಾಕ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ನಾವು ರಬ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಫಾಲ್ ಯಾವ ಥರ ಮಿಷನಿಂದನೇ ಸ್ಟಿಚಿಂಗ್ ಮಾಡಿದ್ದೇನೆ ಅಂತ ನೋಡಿ ಫ್ರೆಂಡ್ಸ್. ಎಷ್ಟು ನೀಟಾಗಿ ಬಂದಿದೆ ಒಂದೇ ಲೆವೆಲಲ್ಲಿ. ನೋಡಿ ಫ್ರೆಂಡ್ಸ್, ಎಲ್ಲಿ ರಿಂಕಲ್ ಬರಲಾರ್ದಂಗೆ ನೋಡಿ ಫ್ರೆಂಡ್ಸ್. ಈಗ ನಾನು ಸೀದಾ ಹಾಕಿದ್ದೀನಿ ಸಾರಿನ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನೋಡಿ ಫ್ರೆಂಡ್ಸ್, ಕಾಣಿಸ್ತಾ ಇದೆನಾ? ಯಾವುದೇ ಥರ ರಿಂಕಲ್ಸ್ ಬಂದಿಲ್ಲ, ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಕೈಯಿಂದ ಎಮ್ಮಿಂಗ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ ಫ್ರೆಂಡ್ಸ್. ಇದನ್ನೇ ಫಾಲ್ ಹಾಕ್ಕೊಂಡಿದ್ದೀನಿ, ಎಷ್ಟು ನೀಟಾಗಿ ಬಂದಿದೆ. ನಾವು ಕೈಯಿಂದ ಎಮ್ಮಿಂಗ್ ಮಾಡ್ಕೊಳಕ್ಕಾಗಲ್ಲ, ಟೈಮ್ ಇರಲ್ಲ ಅಂಥವ್ರಿಗೆ ನಾವು ಮಿಷನಿಂದಾನೇ ಈ ಥರ ಸ್ಟಿಚಿಂಗ್ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಬಂದಿದೆ, ಎಲ್ಲಿ ರಿಂಕಲ್ಸ್ ಕೂಡ ಬಂದಿಲ್ಲ.
ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಫಾಲ್ ಯಾವ ಥರ ಮಿಷನಿಂದನೇ ಸ್ಟಿಚಿಂಗ್ ಮಾಡಿದ್ದೀನಿ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.